ಕುದೂರು ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಸದಸ್ಯರಾದ ಬಾಲರಾಜುರವರು ಹಾಗೂ ಮತ್ತಿತರರು ಆರೋಪ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕುಸುಮ ಹೊನ್ನರಾಜುರವರು ಸಮಸ್ಯೆಯ ಬಗ್ಗೆ ಕೇಳಿ ಮನವಿ ನೀಡಿ ಪರಿಶೀಲಿಸೋಣ ಎಂದಾಗ ಬಾಲರಾಜುರವರು ಇಲ್ಲ, ಮೇಲಾಧಿಕಾರಿಗಳಿಗೆ ದೂರು ನೀಡಿದ್ದೇವೆ, ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಸೂಕ್ತ ಕ್ರಮವಾಗಬೇಕು ಎಂದಾಗ ಅದಕ್ಕೆ ಸಮ್ಮತಿಸಿ ಯಾರೇ ತಪ್ಪು ಮಾಡಲಿ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಲಿ, ಬಾಲರಾಜುರವರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ತಿಳಿಸಿದರು. ಪಂಚಾಯಿತಿಲಿ ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೂ ಅಧ್ಯಕ್ಷರ ಗಮನಕ್ಕೂ ಬಾರದಂತೆ ಒಳ್ಳೆ ಬೆಲೆ ಬಾರ್ತಕ್ಕಂಥ ರೆವಿನ್ಯೂ ಸೈಟ್ನ ಈ ಖಾತಾ ಮಾಡಿಕೊಟ್ಟವ್ರೆ. ಅದು ಇತ್ತೀಚೆಗೆ ನಮಗೆ ಗೊತ್ತಾಯಿತು, ಅದು ಲಕ್ಷಾಂತರ ಬೆಲೆ ಬಾಳುವಂಥ ಜಾಗ, ಅದನ್ನು ಈ ಖಾತಾ ಮಾಡಿ ಅಕ್ರಮವಾಗಿ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಅದರ ಅಪೋಸಿಟ್ಟು ಐತೆ ಸೈಟ್ಗಳ್ದು ರೆವಿನ್ಯೂವು ಈ ಖಾತಾಗಳು ಮಾಡವ್ರೆ. ಸಾಕಷ್ಟು ಕುದೂರಿನ ಗ್ರಾಮ ಪಂಚಾಯಿತಿಲಿ ಈ ಗ್ರಾಮ ಪಂಚಾಯಿತಿ ಗಮನಕ್ಕೂ ಬರ್ದಂಗೆ ಅಧಿಕಾರಿಗಳು ಎಲ್ಲ ಈ ಖಾತಾ ಮಾಡಿ ಲಕ್ಷಾಂತರ ಹಣನ ಲೂಟಿ ಮಾಡೋರೆ ಅನ್ನೋದಂತೂ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಮತ್ತು ನಮ್ಮ ಪಂಚಾಯಿತಿಲಿ ನಮ್ಮ ಬಿಲ್ ಕಲೆಕ್ಟರ್ಗಳು ಸಹ ಹೋದ ವರ್ಷ ಸುಮಾರು ಶಾರ್ಟೇಜ್ ಅಮೌಂಟ್ ಕಟ್ಟವ್ರೆ, ಇನ್ನು ಮಾಡಿ 2 ಲಕ್ಷ ಕಮ್ಮಿ ಕಟ್ಟವ್ರೆ. ಅದಕ್ಕಿಂತ ಹಿಂದೆ ಎಷ್ಟು ಕಟ್ಟವ್ರೋ ಗೊತ್ತಿಲ್ಲ. ಇವೆಲ್ಲ ಸಮಗ್ರ ತನಿಖೆ ಆಗಬೇಕು ಅಂತ ನಾವು ಆಗ್ರಹಿಸಿ ಇವತ್ತು CEO ಅವ್ರು ಬರ್ತಾರೆ. ಇವತ್ತು ಸಮಗ್ರವಾದ ತನಿಖೆ ಮಾಡಿ ಇನ್ನು 2-3 ದಿವಸದಲ್ಲಿ ಏನು ಈ ಅಕ್ರಮ ಮಾಡೋರೋ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೀವಿ. ಹಿಂದೆ ಇದ್ದ PDO ಒಬ್ಬ ಮಾಡ್ದ, ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಮಟ್ಟಕ್ಕಾಯಿತು. ಅದಕ್ಕೆ ನಮ್ಮ CEO ಹತ್ರ ಮಾತಾಡಿದ್ದೀವಿ. ಇವತ್ತು ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲ ಅಂದರೆ 3 ದಿವಸ ಆದರೂ ನಾವು ಇಲ್ಲಿ ಕೊಟ್ಟು ಎದ್ದೋಗಲ್ಲ ಅಂತ ಹೇಳಿದ್ದೀನಿ. ಅದಕ್ಕೆ ಹೇಳಿದರೆ ಮನವಿ ಕೊಡಿ, ಇಮ್ಮಿಡಿಯೇಟಾಗಿ 3 ದಿವಸದಲ್ಲಿ ಯಾರು ಅಕ್ರಮ ಮಾಡೋರೋ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ವಾಗ್ದಾನ ಮಾಡೋರು. ಈಗ EO ಬರ್ತಾರೆ ಇಲ್ಲಿ, ಅವರು ಸಮಗ್ರವಾದ ತನಿಖೆ ಮಾಡಿ ಈ ಪಂಚಾಯಿತಿ ಬೇಕಾದಷ್ಟು ಅವ್ಯವಹಾರ ನಡೆದಿದೆ, ಅದಕ್ಕೊಂದು ಸಮಿತಿ ಮಾಡಿ ತನಿಖೆ ಮಾಡಿಸಿ ಸಮಗ್ರವಾದ ತನಿಖೆ ಮಾಡಿಸ್ತೀವಿ ಅಂತಲೂ ಸಹ ಹೇಳಿದ್ದಾರೆ. ಅವ್ರು ಬರೋವರೆಗೂ ನಾವು ಇಲ್ಲೇ ಗೊತ್ತಿರ್ತೀವಿ. ಸರ್, ಈಗ ನೀವು ಉಪಾಧ್ಯಕ್ಷ ಆಗಿದ್ರೆ ಆ ವೇಳೆ ಕಂಡು ಬರಲಿಲ್ಲ ಸರ್ ಇವೆಲ್ಲ? ಖಂಡಿತ ಯಾವುದೇ ಗಮನಕ್ಕೆ ಈಗ ಈ ಖಾತಾ ಮಾಡೋ ವಿಷಯದಲ್ಲಿ ನಾವು ಹಿಂದೆ ಹೇಳಿದ್ದು, ಈ ಖಾತಾ ಮಾಡಿದ್ರೆ ಆ ಬ್ಲ್ಯಾಕ್ ಅಂಡ್ ಮೆಂಬರ್ಗಳ ಮುಖಾಂತರ ಕೊಡಿ ಅಂತ. ಕೊನೆಗೂ ಅವ್ರೇನು ಮಾಡಲಿಲ್ಲ. ಈ ಖಾತಾದು ಅಧ್ಯಕ್ಷ ಆಗಲಿ ಯಾರಿಗೇ ಆಗಲಿ ಗಮನಕ್ಕೆ ಬರ್ದಂಗೆ ಆಗಿರ್ತಕ್ಕಂಥ ಅವ್ಯವಹಾರಗಳು ಬೇರೆ ಕೆಲವೆಲ್ಲ ಬಾಡಿ ಗಮನಕ್ಕೆ ಬರಲ್ಲ. ಆ ಥರ ಮಾಡಿರ್ತಕ್ಕಂಥ ಇವರು ನಮ್ಮ ಬಿಲ್ ಕಲೆಕ್ಟರ್ ಇರ್ಬೋದು, PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಯಾರು ತಪ್ಪು ಮಾಡೋರೋ ಅವ್ರಿಗೆ ಪನಿಷ್ಮೆಂಟ್ ಆದರೆ ಮುಂದಕ್ಕೆ ಕುದೂರು ಪಂಚಾಯಿತಿ ಒಂದು ಎಚ್ಚರಿಕೆ ಗಂಟೆ ಕೊಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಕೊಟ್ಟರೆ ಮುಂದಿನ ದಿನಗಳು ಬರೋರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನನ್ನ ಭಾವನೆ. ಸರ್, ಎಷ್ಟು ವರ್ಷಗಳಿಂದ ಆಗಿರ್ಬೋದು ಸರ್ ಇದು? ಸುಮಾರು 5 ವರ್ಷದಿಂದ ಆಗಿರ್ತಕ್ಕಂಥ ಎಲ್ಲ ಇದನ್ನು ತನಿಖೆ ಮಾಡಿಸ್ತೀವಿ. ಈಗ ನಮ್ಮ CEOಗೆ ಹೇಳಿದ್ದೀವಿ, ತನಿಖೆ ಮಾಡಿಸ್ತೀವಿ. 5 ವರ್ಷದ್ದು ಏನು ಖಾತೆಗಳು ಮಾಡೋರು ಅದರಲ್ಲಿ ಯಾರೇ ಈಗ 5 ವರ್ಷದಿಂದ ಮಾಡಿರೋದು ನಮಗೆ ಗೊತ್ತಿಲ್ಲ ಅಂತಾರೆ. ಈಗ ನಮ್ಮ ಸಿದ್ದರಾಮಯ್ಯ ಎತ್ಕೊಂಡ್ರು 20 ವರ್ಷ ಆಗಿದ್ರು ತೊಗೊಂಡು ಕ್ರಮ ತೊಗೊಂಡಿಲ್ವ? ಅದೇ ಥರ ಯಾವನು ಎಲ್ಲಿರ್ತಾನೋ ಅವನಿಗೆ ಶಿಕ್ಷೆ ಆಗಬೇಕು. ಮಾಡಿರೋ ಅಕ್ರಮಕ್ಕೆ ಶಿಕ್ಷೆ ಆಗಲೇಬೇಕಿದು. ಸರ್, ಅಷ್ಟು ವರ್ಷಗಳಿಂದ ನಡೆದಿದೆ ಅಂತ ಹೇಳ್ತೀರಾ, ಈಗ ಪ್ರತಿಭಟನೆ ಮಾಡ್ತಿರೋದೇನು ಸರ್ ಉದ್ದೇಶ? ಈಗ ಮೇಲ್ನೋಟಿಗೆ ಇದು ಎಲ್ಲ ಜನಗಳಿಗೂ ಹೇಳ್ತಾರೆ, ನಮ್ಮ ಜನಪ್ರತಿನಿಧಿ ಕೇಳ್ತಾವ್ರಿ. ಇವತ್ತು ನೀವೇನು ಕತ್ತೆ ಕಾಯ್ತಿದ್ದೀರಾ ಇಷ್ಟೆಲ್ಲ ಆದರೂ, ಆಮೇಲೆ ನಾವು ಬಂದು ಕೇಳಿದ್ರೆ ಈಗ ಹೇಳ್ತಾವ್ರೆ ಮಾಡ್ತಾ ಇದ್ದೀವಿ, ಅದನ್ನು ಮಾಡಿರೋ ಸತ್ಯ ಅಂತ. ಮೊನ್ನೆ EOನು ಬಂದು ಇದು ಮಾಡ್ಕೊಂಡು ಹೋಗೋರೆ, ಅದನ್ನು ಇದಾಗೈತೆ, ಇದನ್ನ ಬಗ್ಗೆ ಶಿಸ್ತಿನ ಕ್ರಮ ತೊಗೊತೀವಿ ಅಂತ ಹೇಳೋರು. ನಮ್ಮ ಗಮನಕ್ಕೆ ಬರ್ತಿರ್ಲಿಲ್ಲ ಸರ್. ಈಗ ಒಬ್ಬ ಬಿಲ್ ಕಲೆಕ್ಟ್ರ್ ಕಮ್ಮಿ ಕಟ್ತಾನೆ ಅಂತ ಅಂದರೆ ನಮಗೆ ಗೊತ್ತಿರ್ತದ, ಆಡಿಟ್ ಇರ್ತದೆ, ಅದರಲ್ಲಿ ಮಾಡ್ಕೊಳ್ಬೇಕು, ಮಾಡಬೇಕಷ್ಟೇ. ಇಲ್ಲಿ ತುಂಬ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನಾನಂತೂ ಭಾವಿಸ್ತೀನಿ. ಈ 5 ವರ್ಷದಲ್ಲಿ ಸಮಗ್ರವಾದ ತನಿಖೆ ಅಂತ ಮಾಡ್ತೀವಿ, ಬಿಡಲ್ಲ. ಇದನ್ನು ಪಂಚಾಯತಿಲೆಲ್ಲ ಡೀಲಿಂಗ್ ಮಾಡ್ಕೊಂಡ್ಬಿಟ್ರೆ ಆದರೂ ಪ್ರತಿಭಟನೆ ಮಾಡ್ತಾವ್ರೆ ಅಂತ ಹೇಳ್ತಾರೆ ಜನಗಳೆಲ್ಲ. ಯಾರು ಜನ ಯಾರು ಡೀಲ್ ಮಾಡ್ತಾರೆ ಅಂತ, ಯಾರ ಅಂತ ಮೂರ್ಖತನಕ್ಕೆ ಯಾರೋ ಸದಸ್ಯರು ಹೋಗಿಲ್ಲ ಅಂತ ನನ್ನ ಭಾವನೆ. ಡೀಲಿಂಗ್ ಮಾಡ್ಕೊಳ್ಳೋಕೆ ಯಾರು ಮಧ್ಯವರ್ತಿಗಳಿಂದ ಹಿಂದೆ ಆಗಿತ್ತು, ಅದನ್ನು ಸರಿಪಡಿಸಿದ್ದೀವಿ. ಯಾರೇ ಮಧ್ಯವರ್ತಿಗಳು ಹೋಗ್ದಂಗೆ. ಈಗ ಉತ್ತಮವಾದ ಒಬ್ಬ PDO ಬಂದವರೆ, ದಕ್ಷ PDO ಬಂದವರೆ, ಅವರ ನೇತೃತ್ವದ ಹಿಂದೆ ಆಗಿರ್ತಕ್ಕಂಥ ಎಲ್ಲ ಇವನು ಒಂದೊಂದು ಹೇಳ್ತಾರೆ. ಅವರು
ಸಹಪಾಠಿಗಳನ್ನ ಬಿಟ್ಕೊಡಕ್ಕೆ ತಯಾರಿಲ್ಲ ಅವರು. ಆದ್ರೂ ತಪ್ಪಾಗಿರೋರಿಗೆ ಶಿಕ್ಷೆ ಆಗಲೇಬೇಕು. ಸರ್ ಯಾರ PDO ಅವಧಿಯಲ್ಲಿ ನಡೆದಿರೋದು ಸರ್ ಇದು? ಇದು ನಮ್ಮ ವೆಂಕಟೇಶ್ ಅವ್ರು ಮಾಡವ್ರೆ ಅಂತ ಅಂತಾರೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಪ್ರಭಾರಿ ಇದ್ದಾಗ ಮಾಡವ್ರೆ ಅಂತಾರೆ. ಅದಕ್ಕೆ ಮುಂಚೆ ಯಾರ್ಯಾರು ಅಂತ ಬೇಕಾದಷ್ಟು ಆಗವೆ. ಯಾರ್ಯಾರ ಅವಧಿಯಲ್ಲಿ ಯಾರ್ಯಾರಿಗಾಗೈತೆ ಎಲ್ಲ ಅದು ಸಮಗ್ರ ತನಿಖೆ ಮಾಡಿಸಿ ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಅವ್ರಿಗೆ ಒಂದು ಕ್ರಮ ತಗೊಳ್ಳೋದಕ್ಕೆ ನಾವಂತೂ ಬಿಡಲ್ಲ. ಇದನ್ನು 24 ಜನ ಸದಸ್ಯರು ನೀವು ಒಬ್ಬರೇ ಇದ್ದೀರಾ, 23 ಜನ ಬಂದಿಲ್ಲ. ಇನ್ನು 23 ಜನ ಸದಸ್ಯರು ಬಂದಿಲ್ಲ, ಅವರು ಪಾಲುದಾರ ಇಲ್ಲ, ನಿಮ್ಮ ಬೆಂಬಲ ಇಲ್ವಾ? ಇಲ್ಲ ಖಂಡಿತ ಎಲ್ಲರೂ ಬೆಂಬಲ ಐತೆ. ಅಕ್ರಮಕ್ಕೆ ಯಾರೂ ಬೆಂಬಲ ಕೊಡೋಕ್ಕಿಲ್ಲ. ನಂಗೆ ಯಾಕೆ ಬಂದಿಲ್ಲ ಅಂತ ಹೇಳೋದಕ್ಕೆ ಅದಕ್ಕೆ ಸರಿಯಾಗಿ ನಾನಂತೂ ಎಲ್ಲರನ್ನೂ ಕರೆದಿದ್ದು. ಬರ್ತೀವಿ, ನಿಮ್ಮ ಸಕ್ರಿಯವಾಗಿ ನಿಮ್ಮ ಇದರಲ್ಲಿ ನಾವು ಭಾಗವಹಿಸ್ತೀವಿ, ನಿಮ್ಮ ಹೋರಾಟಕ್ಕೆ ಯಾರು ಬರಲಿ ಬಿಡಲಿ, ನನ್ನ ಒಬ್ಬನೇ ಹೋರಾಟನ ಇದನ್ನಂತೂ ಬಿಡಲ್ಲ. ಇಷ್ಟಕ್ಕೆ ಕೈ ಬಿಡಲ್ಲ. ಇದಕ್ಕೆ ತೀವ್ರವಾದ ಇದಾಗೋ ತಕ್ಕನ ನಾನಂತೂ ಕೈ ಬಿಡಲ್ಲ. ಯಾರು ಬಿಡ್ತಾರೋ ಇಡ್ತಾರೋ ಗೊತ್ತಿಲ್ಲ. ಈ ಲೋಕೇಶ್ ವಿಷಯದಲ್ಲಿ ಈಗೂ CEO ಹತ್ರ ಮಾತಾಡಿದೆ. ನೀವು ಹೋಗಿ ಕಮಿಷನರ್ ಹತ್ರ ಮಾತಾಡಿದ್ರೆ ಅವ್ನು ವಜಾನೆ ಮಾಡ್ಬೋದು, ಆ ಥರ ರಿಪೋರ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಯಾರೂ ಹೋಗಲಿಲ್ಲ. ನಮ್ಮ CEO ಅವ್ರಿಗೆ ಅಧಿಕಾರ ಈಗ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳೋ ಇದ್ರ ಬಗ್ಗೆ ಫಸ್ಟೇ ಇಮಿಡಿಯೇಟಾಗಿ ಮಾಡ್ತೀನಿ ಅಂತ ಅವ್ರಿಗೆ ರೈಟಿಂಗಲ್ಲಿ ಬೇಕು ಕಳಿಸಿ ಅಂತ ಹೇಳ್ತಾರೆ. ಅದನ್ನು ನಮ್ಮ EO ಬಂದಮೇಲೆ ರೈಟಿಂಗಲ್ಲೇ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೀವು ಗ್ರಾಮ ಪಂಚಾಯತ್ ಸದಸ್ಯರುಗಳದ್ದು ಅಂತ ಊರಿನ ಜನ ಮಾತಾಡ್ತಾರೆ. ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವನ್ನ ಅಧಿಕಾರಿಗಳು ತಪ್ಪು ಮಾಡೋದನ್ನ ನೋಡೋದಕ್ಕೆ ಇರೋದಕ್ಕೆ ಮಾಡಿರ್ತಾರೆ. ಅಧಿಕಾರಿಗಳು ಗೊತ್ತಿಲ್ದಂಗೆ ಕಳ್ಳ ಬುದ್ಧಿಲಿ ಅದೇ ಇದು ಎಲ್ಲ ಮಾಡ್ಕೊಟ್ಟವ್ರೆ. ಏನೋ ಕನ್ವರ್ಷನ್ ಆಗಿರೋ ಜಾಗನ ಕಟ್ಟಡ ಕಟ್ಟಕ್ಕೆ ಬಿಟ್ಟವ್ರೆ. 75 ಅಡಿ ಬಿಟ್ಟು ಕಟ್ಟಬೇಕು, ಇದೆಲ್ಲ ಆದೇಶ ಐತೆ. ಏನೋ ಮಿತಿ ಷರತ್ತುಗಳನ್ನ ಮೀರಿ ಕಟ್ಟಿರೋದಕ್ಕೆ 75 ಅಡಿ ಬಿಟ್ಟು ಕಟ್ಟಬೇಕು ಅಂತ ಇದು ನಿಯಮ ಇರೋದನ್ನ ಮೀರಿ ಕಟ್ಟವ್ರೆ. ಗ್ರಾಮ ಪಂಚಾಯತಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತ ಇದೆ. ಇದಕ್ಕೆ ಅಧಿಕಾರಿಗಳಿಗೆ ದುಡ್ಡು ಸಂಬಳ ಕೊಡ್ತಾವ್ರೆ, ಸಾರ್ವಜನಿಕರದ್ದು ಬರೀ ಏನು ಕೊಡ್ತಾವ್ರೆ ಅವ್ರಿಗೆ? ನಮ್ಮ ದುಡ್ಡು ತೊಗೊಂಡು ಅಧಿಕಾರಿಗಳು ಲಂಚ ತೊಗೊಂಡು ಈ ಕೆಲಸ ಮಾಡ್ತಿದ್ರೆ ಸಾರ್ವಜನಿಕ ಸ್ವತ್ನ ಉಳಿಸೋರು ಯಾರು? ಅಧಿಕಾರಿಗಳು ಇದ್ದೀರಿ. ಇದ್ರ ಬಗ್ಗೆ ಮೇಲಧಿಕಾರಿ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ನಾನು ಸಸ್ಪೆಂಡ್ ಆಗೋವರೆಗೂ ನಾವು ಈ ಜಾಗ ಬಿಟ್ಟು ಕದಲಲ್ಲ. ಮುಂದಿನ ಆಮೇಲೆ ನಮ್ಗೆ ನ್ಯಾಯ ಸಿಗಲಿ. ಫಸ್ಟು ಕೂಡಲೇ ಬಿಲ್ ಕಲೆಕ್ಟರ್ಗಳು 10 ವರ್ಷ 20 ವರ್ಷದ್ದು ಡಿಮ್ಯಾಂಡ್ಗೆ ಸೇರಿಸ್ತಾರೆ ಅಂದರೆ ಬಿಲ್ ಕಲೆಕ್ಟರ್ಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾವ್ರಿ ಅವ್ರು ಇದು ಸಹಾಯಕವಾಗಿ. ಕೂಡಲೇ FDA, ಬಿಲ್ ಕಲೆಕ್ಟ್ರು, ಸೆಕ್ರೆಟ್ರಿ, PDO ಯಾರು ತಪ್ಪಿಸುತ್ತಾರೋ ಅವರು ಕೂಡಲೇ ಸಸ್ಪೆಂಡ್ ಆಗಬೇಕವರು. ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲಿದ್ದೆ. ಆಮೇಲೆ ನಮ್ಮ ಸಾರ್ವಜನಿಕ ಸ್ವತ್ತನ್ನು ಹಿಂಪಡಿಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಅದಕ್ಕೆ ಸಂಬಂಧಪಟ್ಟಾಗೆ ಅಹವಾಲು ಏನೇನಿದೆ, ನಿಮ್ಮ ಸಮಸ್ಯೆಗಳೇನೇನಿದೆ ಅದು ಮನವಿ ಕೊಡಿ ಅಂತ ನಾವು ಕೇಳಿದ್ದೀವಿ ಅವ್ರನ್ನ. ಬಟ್ ಅವರು ನಮಗೆ ಮನವಿ ಕೊಡೋದಕ್ಕೆ ಅವರು ತಯಾರಿಲ್ಲ. ಅವರು EO ಸರ್ ಬರಲಿ ಇಲ್ಲ CO ಸರ್ ಬರಲಿ, ಅವ್ರಿಗೆ ನಾವು ಮನವಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಮಗೆ ಅದಕ್ಕೆ ಒಪ್ಪಿಗೆ ಇದೆ, ಅವ್ರು ಕೊಡಲಿ. ಬಟ್ ಏನು ಅಹವಾಲು ಅವ್ರು ಅಕ್ವಸ್ಟ್ ಕೊಟ್ಟಿದ್ದಿದ್ರೆ ನಾವು ಅದನ್ನು ತನಿಖೆ ನಡೆಸಿ ಅದು ಏನು ಸಮಸ್ಯೆ ಆಗಿದೆ ಅದನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ಲೆಟರ್ ಹಾಕಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭ್ರಷ್ಟಾಚಾರ ಆಗಿದೆ ಅಂತ ಪ್ರೂವ್ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗೋವರೆಗೂ ನಾವು ಅವ್ರ ಜೊತೆಗೇನೆ ಖಂಡಿತವಾಗ್ಲೂ ಅವ್ರ ಜೊತೆ ನಿಲ್ತೀವಿ. ಸಪೋರ್ಟ್ ನಮ್ಮದು ಖಂಡಿತ ಇದೆ. ಇದು ಅಧ್ಯಕ್ಷರಾಗಿ ನಾವು ಅದಕ್ಕೆ ಬೆಂಬಲಿಸ್ತೀವಿ.